ನಮಸ್ಕಾರ ವೀಕ್ಷಕರೇ, ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರತ ಆಧ್ಯಾತ್ಮದ ತವರು ಅಂತಾರೆ. ಇಲ್ಲಿನ ವಿಸ್ಮಯಕ್ಕೆ ಎಲ್ಲೇನೇ ಇಲ್ಲ. ಹಾಗೆ ಕರ್ನಾಟಕದಲ್ಲಿ ನಡೆದಿರುವಂತಹ ಒಂದು ವಿಸ್ಮಯದ ಬಗ್ಗೆ ಇವತ್ತಿನ ದುನಿಯಾದಲ್ಲಿ ಚರ್ಚಿಸೋಣ. ಇದೇ ಈ ಹೊತ್ತಿನ ದುನಿಯಾ ವಿಶೇಷ ಶಿವನಾಗ. ಸಾಮಾನ್ಯವಾಗಿ ಲಿಂಗವನ್ನ ಸರ್ಪ ಸುತ್ತುವರಿಯೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅಲ್ಲದೆ ಅದನ್ನ ದೈವ ಸ್ವರೂಪಿ ಅಂತ ಪೂಜೆ ಮಾಡ್ತೀವಿ. ಆದರೆ ಬೆಳಗಾವಿಯಲ್ಲಿ ಒಂದು ವಿಸ್ಮಯ ನಡೆದಿದೆ. ಚಂದ್ರಶೇಖರ ಸ್ವಾಮೀಜಿ ಅವರ ಸಮಾಧಿಯ ಮೇಲಿರುವ ಲಿಂಗದಲ್ಲಿ 1 ತಿಂಗಳಿಂದ ಒಂದು ನಾಗರ ತನ್ನ ಆವಾಸ ಸ್ಥಾನವನ್ನ ಕಂಡುಕೊಂಡಿದೆ. ಇಡೀ ಗ್ರಾಮಕ್ಕೆ ಇದು ಅಚ್ಚರಿ ಉಂಟು ಮಾಡಿದೆ. ಏನದರ ಕಥೆ ಈ ವರದಿ ನೋಡಿ. ಇದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಹಿರೇನಂದಿ ಗ್ರಾಮದ ಶ್ರೀ ಚಂದ್ರಶೇಖರ ಸೇವಾಶ್ರಮ. ಲಿಂಗೈಕ್ಯರಾದ ಚಂದ್ರಶೇಖರ ಸ್ವಾಮಿಗಳ ಸಮಾಧಿಯ ಮೇಲೆ ಕಳೆದ 1 ತಿಂಗಳಿನಿಂದ ನಾಗರಹಾವೊಂದು ಕುಳಿತುಕೊಂಡಿದೆ. ಮಠದಲ್ಲಿನ ನಾಗಲಿಂಗ ಲೀಲೆ ಕಂಡು ಈ ಭಾಗದ ಜನರು ಆಶ್ಚರ್ಯಕ್ಕೊಳಗಾಗಿದ್ದಾರೆ. ಸರ್ವಸಾಧಾರಣವಾಗಿ ಹಾವುಗಳು ಒಂದೇ ಸ್ಥಳದಲ್ಲಿರುವುದು ವಿರಳ. ಆದರೆ ಇಲ್ಲಿಯ ಸರ್ಪ ಮಾತ್ರ ಸಮಾಧಿಯ ಮೇಲೇರಿ ಕಳೆದ 1 ತಿಂಗಳಿನಿಂದ ಲಿಂಗವನ್ನು ಬಿಟ್ಟು ಕದಲಿಲ್ಲ. ಇದು ಗುರುಗಳ ಪವಾಡ ಅನ್ನೋದು ಶ್ರೀಮಠದ ಭಕ್ತರ ನಂಬಿಕೆ. ಒಂದು ತಿಂಗಳಾಯ್ತದ ನಾಗರ ಹಾವು ಗದ್ದಿಗೆ ಮೇಲೆ ಐತಿ. 1 ತಿಂಗಳದಿಂದ ಗದ್ದಿಗೆ ಬಿಟ್ಟು ಈಚೆಗೆ ಬಂದಿಲ್ಲ. ಜೀವಂತಿದ್ದಾಗ ನಮಗೆ ಹೇಳಿದ್ರು ಅವರು ಏನಂತ, ನಾವು ಇಂಥ ಸ್ವರೂಪದಲ್ಲಿ ಇರ್ತೇವೆ ಅಂತೇಳಿ. ಅದೇ ಸ್ವರೂಪದಲ್ಲಿ ಇದ್ದಾರೆ ಅಂತೇಳಿ ನಮಗೆ ಈಗ 1 ತಿಂಗಳ ನಾಗರಾವಣಿ ಸ್ವರೂಪದಲ್ಲಿ ಇದ್ದಾರೆ ಅಂತೇಳಿ ನಮಗೆ ಅನಿಸ್ತಾ ಇದೆ. ವಾಡಿಕೆಯಂತೆ ಪ್ರತಿದಿನ ಬೆಳಗ್ಗೆ ಪೂಜ್ಯರ ಸಮಾಧಿಗೆ ಪೂಜೆ ಮಾಡಲಾಗುವುದು. ಮೊದಲು ಪೂಜೆಗೆ ಹೋದಾಗ ಹೆಡೆ ಎತ್ತಿ ಕುಳಿತ ಸರ್ಪ ಕಂಡು ಕೆಲ ಹೊತ್ತು ನಾವು ವಿಚಲಿತರಾದೆವು ಎಂದು ಹಾಲಿ ಶ್ರೀಗಳು ಹೇಳ್ತಾರೆ. ಪೂಜಾ ಟೈಮಿಗೆ ತಳಗೆ ಬಂದು ಕುಂದಿರ್ತೈತೆ. ಆಮೇಲೆ ಮತ್ತೆ ಪೂಜಾ ಗದಿಗೆ ತೊಳೆದ ಮೇಲೆ ಒಂದು ಕಡೆ ಮೂಲೆ ಕುಂತಿರ್ತೈತೆ. ಪೂಜೆ ಮಾಡಿದ ಮೇಲೆ ಹೂಗೆಲ್ಲ ಇರಿಸಿ ಆರತಿ ಮಾಡಿದ ಮೇಲೆ ಮತ್ತೆ ಗದ್ದಿಗೆ ಮ್ಯಾಗ ಬಂದು ಕುಂದಿರ್ತದೆ. ನಿಜಕ್ಕೂ ಕಳೆದೊಂದು ತಿಂಗಳಿನಿಂದ ನಾಗರಹಾವು ಲಿಂಗೈಕ್ಯ ಚಂದ್ರಶೇಖರ ಶ್ರೀಗಳ ಸಮಾಧಿಯ ಮೇಲೆ ಕುಳಿತಿರೋದು ವಿಸ್ಮಯ. ಇದೆಲ್ಲ ದೇವರ ಅನುಗ್ರಹ ಎಂದು ಭಕ್ತರು ತಂಡೋಪತಂಡವಾಗಿ ಈ ದೃಶ್ಯವನ್ನು ನೋಡಲು ಬರ್ತಿದ್ದಾರೆ. ಒಟ್ಟಾರೆ ಈಗ ಉರುಗ ಜಪ ಮಾತ್ರ ಭಾರಿ ಸುದ್ದಿಯಲ್ಲಿದೆ. ದಿಲೀಪ್ ಕುರಂದವಡೆ, ಸುವರ್ಣ ನ್ಯೂಸ್ 24/7 ಬೆಳಗಾವಿ. ಈ ವಿಸ್ಮಯದ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಜ್ಯೋತಿಷಿಗಳಾದಂತಹ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಲ್ಲದೆ ಇನ್ನೊಬ್ಬ ಜ್ಯೋತಿಷಿಯಾದಂತಹ ಗುರುದೇವ್ ಅವರು ನಮ್ಮ ಜೊತೆ ಇದ್ದಾರೆ. ಗುರುದೇವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪಂಡಿತರೇ, ಈಗ ಮೊದಲನೇದಾಗಿ ನಾವು ಮಾತಾಡೋದಾದ್ರೆ ಲಿಂಗಕ್ಕೆ ನಮ್ಮ ಇಡೀ ಭಾರತದಲ್ಲಿ ಒಂದು ವಿಶಿಷ್ಟವಾದಂತಹ ಮಹತ್ವ ಇದೆ. ಅದನ್ನ ಈಶ್ವರ ಸ್ವರೂಪಿ ಅಂತಾನೂ ಅಂತಾರೆ. ಹಾಗಾದ್ರೆ ಈ ಲಿಂಗದ ಮಹತ್ವ ಏನು? ಲಿಂಗದ ಮಹತ್ವ ಅಂದರೆ ಈ ಮೊದಲೇ ಭೂ ಕೈಲಾಸ ಕಥೆ. ಲಿಂಗ ಉದ್ಭವವಾದ್ದು ಭೂ ಕೈಲಾಸದಲ್ಲಿ. ಹಾಗೆ ರಾವಣನ ತಾಯಿಯಾದಂತಹ ಆ ಒಂದು ಇದು ಕೈಕೇಯಿ, ಆ ರಾವಣನ ತಾಯಿ, ಅವಳು ಇದನ್ನು ಮಾಡ್ತಾಳೆ, ಪೂಜೆ ಮಾಡ್ತಾಳೆ ಲಿಂಗವನ್ನು. ಎಲ್ಲಿ? ಸಮುದ್ರದ ದಡದಲ್ಲಿ ಅವಳು ಲಿಂಗವನ್ನು ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ಲು. ಆ ಒಂದು ಪೂಜೆಯ ಸಮಯದಲ್ಲಿ ಸಮುದ್ರದ ದಡದಲ್ಲಿ, ಆದ್ದರಿಂದ ಸಮುದ್ರದ ಅಲೆಗಳು ಬಂದು ಅವಳು ಪೂಜೆಗೆಲ್ಲ ಮಾಡ್ಕೊಳ್ತಾ ಇದ್ದು, ಪೂಜೆ ಮಾಡ್ತಾ ಇರುವಾಗ ಆ ಸಮುದ್ರದ ಅಲೆಗಳು ಬಂದು ಇವಳು ಪೂಜೆ ಮಾಡ್ತಾ ಇದ್ದ ಲಿಂಗವನ್ನೆಲ್ಲ ಕಿತ್ಕೊಂಡು ಹೋಗ್ಬಿಟ್ಲು. ಅದನ್ನು ನೋಡಿದಾಗ ಅವಳಿಗೆ ತುಂಬ ದುಃಖ ಆಗುತ್ತೆ. ಆಗ ಮಗ ರಾವಣ ಬಂದು ಅವಳ ಹತ್ರ ಕೇಳ್ತಾನೆ, ನೀನು ಯಾಕೆ ಈ ಒಂದು ಮರಳಲಿಂಗ ಪೂಜೆ ಮಾಡ್ತೀಯ? ನಿನಗೆ ಪ್ರತ್ಯಕ್ಷವಾಗಿ ಕೈಲಾಸದ ಶಿವನನ್ನೇ ತಂದು ಕೊಡ್ತೇನೆ ಅಂತ ಹಾಗೆ ಹೇಳಿ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಆಗ ಆ ಒಂದು ರಾವಣನ ತಪಸ್ಸಿಗೆ ಸಾಮಾನ್ಯವಾದ ತಪಸ್ಸಲ್ಲ, ಘೋರವಾದ ತಪಸ್ಸು. ಆದರೂ ಸಹ ಆ ರಾವಣನ ತಪಸ್ಸಿಗೆ ಈ ಶಿವ ಒಲಿಲಿಲ್ಲ. ಆಮೇಲೆ ತನ್ನ ಎಲ್ಲ ರುಂಡಗಳನ್ನು ಕತ್ತರಿಸಿ ಒಂದೊಂದು ಆಹುತಿ ಕೊಡ್ತಾನೆ. ಹಾಗೆ 9 ರುಂಡ ಕತ್ತರಿಸುವ ತನಕ ಅವನು ಕೊಡುವ ತನಕ ಶಿವ ಪ್ರತ್ಯಕ್ಷ ಆಗಲ್ಲ. ಆ 9 ರುಂಡವನ್ನು ಯಾವಾಗ ಸಮರ್ಪಣೆ ಮಾಡ್ತಾನೋ ಆಗ ಶಿವ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗ ಕೇಳುವಂಥ ವರ, ನಿನ್ನ ಲಿಂಗ ರೂಪವನ್ನು ಕೊಡಬಹುದು. ನನ್ನ ತಾಯಿಗೆ ಪೂಜೆಗಾಗಿ ಲಿಂಗೋದ್ಭವ ಶಿವ. ಅದಕ್ಕೂ ಮೊದಲೇ ಲಿಂಗ ಪೂಜೆ ಇರಲಿಲ್ಲ. ಯಾವಾಗ ಆ ಕೈಕೇಯಿ ಲಿಂಗವನ್ನು ತಂದುಕೊಂಡು ಪೂಜೆ ಮಾಡಲು, ಹಾಗಾಗಿ ಆ ಲಿಂಗನ ಪೂಜೆ ಆರಂಭದಿಂದ ಲಿಂಗ ಪೂಜೆ ಆರಂಭ ಆಯಿತು, ಶಿವನ ಲಿಂಗ. ಆ ನಂತರ ಅದನ್ನು ತಂದುಕೊಂಡು ಭೂ ಕೈಲಾಸ ಅಂತ ಭೂಮಿಯಲ್ಲಿ ಕೈಲಾಸವನ್ನು ಸ್ಥಾಪನೆ ಮಾಡಿದವನು ರಾವಣ. ಆದ್ದರಿಂದ ಆ ಒಂದು ಕೈಲಾಸದ ಆ ಲಿಂಗ ಭೂಲೋಕಕ್ಕೆ ಬಂತು. ಬರುವಾಗ ಭಾಳಷ್ಟು ವಿಘ್ನಗಳಾಯಿತು. ಅವಂಥ ದೇವತೆಗಳೆಲ್ಲ ಗಾಬರಿ ಆದರು, ಇನ್ನು ಭೂಲೋಕವೇ ಕೈಲಾಸ ಆಗಿಬಿಡ್ತದೆ, ಆದ್ದರಿಂದ ಕೈಲಾಸದಲ್ಲಿ ಶಿವ ಇರೋದಿಲ್ಲ ಅಂತ. ಅದನ್ನು ತಡೆಯುವುದಕ್ಕಾಗಿ ಗಣಪತಿ ಬರ್ತಾನೆ, ಅಲ್ಲಿ ವಿಘ್ನ ಮಾಡ್ತಾನೆ. ಆಮೇಲೆ ಗಣಪತಿ ಅದನ್ನು ತಡೆದು ಒಂದು ವರ ಇತ್ತು. ಆ ಲಿಂಗವನ್ನು ಕೊಡುವಾಗ ಏನು ಹೇಳ್ತಾನೆ ಅಂದರೆ, ಈ ಲಿಂಗವನ್ನು ಊರಿಗೆ ತೆಗೆದುಕೊಂಡು ಹೋಗುವ ಮಧ್ಯದಲ್ಲಿ ನೀನೇನಾದರೂ ಭೂಮಿಗೆ ಒಂದು ಸಲ ಇದನ್ನು ತಾಗಿಸಿದ್ರೆ ಅಲ್ಲೇ ಗಟ್ಟಿಯಾಗತ್ತೆ, ಮತ್ತು ಸಿಗುವುದಿಲ್ಲ ಅಂತ. ಆದರೆ ಅಷ್ಟೊತ್ತಿಗೆ ಸರಿಯಾಗಿ ಸೂರ್ಯ ಕತ್ತಲು ಮಾಡ್ತಾನೆ.
ರಾವಣ ಬಹಳ ಅನುಷ್ಠಾನಕ್ಕನಾದ್ದರಿಂದ ಸೂರ್ಯ ಅಸ್ತ ಸಮಯದಲ್ಲಿ ಅರ್ಘ್ಯ ಕೊಡಬೇಕಿತ್ತು. ಆ ಅರ್ಘ್ಯ ಕೊಡೋದಕ್ಕೋಸ್ಕರವಾಗಿ ಆ ಎಲ್ಲ ಅಕ್ಕಪಕ್ಕ ನೋಡ್ತಾನೆ, ಯಾರೂ ಇಲ್ಲ. ಆಗ ಅಲ್ಲಿ ಬಾಲಗಣಪತಿ ರೂಪದಲ್ಲಿ ಸಮುದ್ರ ಕಡೆಗೆ ಆಡ್ತಾ ಇದ್ದ ಗಣಪತಿ ಅವನನ್ನು ಕರೆದು ಒಂದು ಸ್ವಲ್ಪ ಹೊತ್ತ ಇದನ್ನು ಹಿಡ್ಕೊ, ನಾನು ಅರ್ಘ್ಯ ಕೊಟ್ಟು ಬರ್ತೇನೆ ಅಂತ ಹೇಳ್ತಾನೆ. ಆಮೇಲೆ ಆ ಅರ್ಘ್ಯವನ್ನು ಕೊಟ್ಟು ಬರುವಷ್ಟರಲ್ಲಿ ಈ ಗಣಪತಿ ನನ್ನ ಹತ್ರ ಭಾರ ಆಗತ್ತೆ ಅಂತ ಅದು ಭೂಮಿಯಲ್ಲಿ ಇಟ್ಟುಬಿಡ್ತಾನೆ. ಆಮೇಲೆ ಸಿಟ್ಟು ಬಂದು ಬಲಾತ್ಕಾರದಿಂದ ತನ್ನ ಶಕ್ತಿಯನ್ನೆಲ್ಲ ಹಾಕಿ ಲಿಂಗವನ್ನು ಕೀಳ್ತಾನೆ. ಕಿತ್ತ ನಂತರ ಅದನ್ನು ಚೂರಾಗ್ಬಿಡುತ್ತೆ. ಅದನ್ನು 5 ದಿಕ್ಕಿಗೆ ಆ ಚೂರನ್ನು ಎಸೆತಾನೆ. ಅದೇ ಇವತ್ತು ಪುಣ್ಯಕ್ಷೇತ್ರ ಗೋಕರ್ಣ, ಧಾರೇಶ್ವರ, ಮುರುಡೇಶ್ವರ, ಗುಣವಂತೇಶ್ವರ, ಸಿದ್ದೇಶ್ವರ ಅಂತ. ಹಾಗಾಗಿ ಅದಕ್ಕಿಂತ ನಂತರ ಚೂರಾದ ಲಿಂಗಗಳಿರುವಂಥ ಆ ಕ್ಷೇತ್ರಗಳೆಲ್ಲ ಇವತ್ತು ಪ್ರಸಿದ್ಧವಾದ ಪಂಚಕ್ಷೇತ್ರಗಳಾಯಿತು. ಅಲ್ಲೆಲ್ಲ ಲಿಂಗರೂಪಿಯ ಪೂಜೆ. ಅದರಂತೆ ಕಡೆಗೆ ಭೂಲೋಕದಲ್ಲಿ ಲಿಂಗವು ಚೂರಾಗಿ ಎಲ್ಲ ಕಡೆ ಹರಡದಿಂದ ಇವತ್ತು ಸಹಸ್ರಲಿಂಗ ಸ್ಥಾನ ಅಂತಿದೆ, ಕೋಟಿಲಿಂಗ ಅಂತಿದೆ. ಅಲ್ಲಲ್ಲಿ ಆ ಲಿಂಗದ ಚೂರುಗಳು ಎಲ್ಲೆಲ್ಲಿ ಬಿದ್ದಿದೆಯೋ ಅಲ್ಲಿ ಪುನಃ ಲಿಂಗ ರೂಪವಾಗಿ ದೇವಾಲಯ ಶಿವಾಲಯಗಳನ್ನು ಕಟ್ಕೊಂಡು ಪೂಜೆ ಮಾಡ್ತಾರೆ. ಸಾಮಾನ್ಯವಾಗಿ ಈಶ್ವರನಿಗೆ ಅವನ ಸ್ಮಶಾನವಾಸ. ಅದಕ್ಕಾಗಿ ಸಮಾಧಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಲಿಂಗವನ್ನು ಮಾಡಿ ಸಮಾಧಿಯಲ್ಲಿ ಲಿಂಗರೂಪವಾದಂಥ ಶಿವನ ಪೂಜೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಸಹ ಮೋಕ್ಷವನ್ನು ಅಥವಾ ಈ ಒಂದು ರುದ್ರನ ಕೆಲಸ ಏನು ಅಂದರೆ ಸಂಹಾರ ಮಾಡುವಂಥದ್ದು, ಸಂಹಾರ ರೂಪಿಯಾದಂಥ ರುದ್ರ. ಆದ್ದರಿಂದ ಎಲ್ಲಿ ಸಮಾಧಿಗಳಿದೆಯೋ ಅಲ್ಲೆಲ್ಲ ಈಶ್ವರನ ಇಟ್ಟು ಆ ಈಶ್ವರನ ಪೂಜೆ ಮಾಡೋದರ ಮೂಲಕವಾಗಿ ಅಲ್ಲಿ ಅವರಿಗೆ ಮೋಕ್ಷ ಅಥವಾ ಮುಕ್ತಿ ಸಿಗಲಿ ಎನ್ನುವ ಉದ್ದೇಶ ಆ ಶಿವಪೂಜೆಯನ್ನು ಸ್ಮಶಾನದಲ್ಲಿ ಇಡ್ತಾರೆ. ಮತ್ತು ಲಿಂಗ ಭೂಲೋಕಕ್ಕೆ ಬಂದಿರುವುದು ಈ ರೀತಿಯಾದಂಥ ಮೂಲಕವಾಗಿ ಬಂದಿದೆ, ಭೂಕೈಲಾಸ ಮೂಲಕವಾಗಿ. ಅದಕ್ಕಿಂತ ಮೊದಲೇ ಬೇರೆ ಬೇರೆ ಪುರಾಣಗಳಲ್ಲಿದೆ. ಶಿವನೂ ಸಹ ಅವನ ಅವ್ಯಕ್ತವಾದಂಥ ರೂಪ ಅಥವಾ ದೊಡ್ಡದಾದಂಥ ಶರೀರ, ಅವನ ಶಿವರಾತ್ರಿ ದಿವಸ ಅವನ ಮಹಾಮಹಿಮನಾಗಿ ಬೆಳೆದಂಥ ಕಥೆಗಳೆಲ್ಲ ಬೇರೆ ಬೇರೆ ಪುರಾಣಗಳಲ್ಲಿದೆ. ಒಟ್ಟಿನಲ್ಲಿ ಲಿಂಗ ರೂಪವಾಗಿ ಭೂಲೋಕದಲ್ಲಿ ಭೂಕೈಲಾಸ ಅಂತ ಪ್ರಾರಂಭ ಆದ್ದು ಈ ಒಂದು ರಾವಣನ ಮೂಲಕವಾಗಿ ಆಗಿದೆ. ಆನಂತರ ಭೂಲೋಕದಲ್ಲೆಲ್ಲ ಲಿಂಗ ಪೂಜೆ ಹೆಚ್ಚು ಪ್ರಚಲಿತವಾಗಿದೆ. ಓಕೆ ಗುರುದೇವ್ ಅವರೇ, ನಾವು ಈ ಲಿಂಗವನ್ನ ನೋಡಿದಾಗ ಅಲ್ಲಿ ನಾಗರನ ಕಲ್ಪನೆ ಮಾತ್ರ ಇರಲೇಬೇಕು ಅನ್ಸುತ್ತೆ. ಸೊ ಈ ಲಿಂಗ ಮತ್ತು ನಾಗರನ ಕಲ್ಪನೆಯ ಸಂಬಂಧ ಏನು? ಲಿಂಗು ಮತ್ತು ನಾಗರ ಕಲ್ಪನೆ ಅಂದರೆ ಹಿಂದೆ ತೇತ್ರಾಯುಗದಲ್ಲಿ ದೇವಿಯಾಗಿರತಕ್ಕಂಥ ಆದಿಶಕ್ತಿ ಭೂಲೋಕದಲ್ಲಿ ರಾವಣೇಶ್ವರ ಲಿಂಗವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಆ ಸ್ಥಾಪನೆ ಮಾಡಿದಾಗ ಸಾಮಾನ್ಯವಾಗಿರತಕ್ಕಂಥ ಮಾನವರು ನಾವೆಲ್ಲ ಶಿವನ ನಿಜರೂಪದಲ್ಲಿ ಯಾರೂ ಕಾಣೋದಕ್ಕಾಗೋದಿಲ್ಲ. ನಿರಾಕಾರ ಸ್ವರೂಪ, ಆತ್ಮಜ್ಯೋತಿ. ಶಿವನನ್ನು ಪ್ರಥಮದಲ್ಲಿ ನಾವು ಜ್ಯೋತಿ ಆಕಾರದಲ್ಲಿ ಮಾತ್ರ ಕಾಣಬೇಕು, ನಂತರ ಶಿವಲಿಂಗ ಆಕಾರದಲ್ಲಿ ನಾವು ಕಾಣ್ತೀವಿ. ಅದರಿಂದ ನಿರಾಕಾರ ಸ್ವರೂಪನಾಗಿರತಕ್ಕಂಥ ಶಿವನಿಗೆ ಭೂಲೋಕದಲ್ಲಿರ್ತಕ್ಕಂಥ ಮಾನವರಿಗೆ ಇದನ್ನು ರೂಪ ಕಾಣಬೇಕಲ್ರ. ಅದಕ್ಕೋಸ್ಕರವಾಗಿ ಆದಿಶಕ್ತಿ ಯಾರು ವಿಷ್ಣುಗೆ ಶಂಕು, ಚಕ್ರ, ಗದ, ಹಸ್ತ ಹಾಕಿಗೆಲ್ಲ ನೀಡಿದ್ದಾಳೆ. ಬ್ರಹ್ಮನಿಗೆ ಕಮಲ, ವೇದಗಳು ಬ್ರಹ್ಮನಿಗೆ ಕೊಟ್ಟಿದ್ದಾರೆ. ಶಿವ ಏನು ಹೇಳ್ದ, ತಾಯಿ ಎಲ್ಲ ಅವರವರಿಗೆ ಕೊಟ್ಟಿದೆಯಾ, ಸರಿ ಸಂತೋಷ. ಆದರೆ ಭೂಲೋಕದಲ್ಲಿ ನಾನು ಸ್ಮಶಾನವಾಸಿ ಆಗಬೇಕು, ಚರ್ಮಾಂಬರಧಾರಿ ಆಗಬೇಕು. ನಂತರ ನನ್ನ ಭಕ್ತರು ನನಗೋಸ್ಕರವಾಗಿ ನಾನು ಸ್ಮಶಾನದಲ್ಲಿದ್ದೀನಿ. ಸ್ಮಶಾನದಲ್ಲಿ ನನಗೋಸ್ಕರ ಬಂದರೂ ನಾನು ದರ್ಶನ ಹೇಗೆ ಕೊಡೋದು? ಹಾಗಾಗಿ ನೀನು ನನಗೆ ಅಪ್ಪಣೆನ ನೀನು ದಯಪಾಲಿಸಲೇಬೇಕು. ಜಗನ್ಮಾತೆ ನೀನು ವಿರಾಟ ಸ್ವರೂಪದಲ್ಲಿ ನಮ್ಮನ್ನು 3 ಜನ ಮಕ್ಕಳನ್ನ ನೀನು ಸೃಷ್ಟಿ ಮಾಡಿದ್ದೀಯಾ. ವಿಷ್ಣುವಿಗೆ ಲಕ್ಷ್ಮಿನ ಕೊಟ್ಟು ವಿವಾಹ ಮಾಡಿಸಿದ್ದೀಯಾ, ಬ್ರಹ್ಮನಿಗೆ ಸರಸ್ವತಿ ಕೊಟ್ಟು ವಿವಾಹ ಮಾಡಿಸಿದ್ದೀಯಾ, ನನಗೆ ಜಗನ್ಮಾತೆಯಾದ ಪಾರ್ವತಿ ದೇವಿಯನ್ನಾಗಿ ಕೊಟ್ಟು ವಿವಾಹ ಮಾಡಿಸಿದ್ದೀಯಾ. ಆದ್ದರಿಂದ ನಾನು ಸ್ಮಶಾನದಲ್ಲಿರಬೇಕಾಗಿರ್ತಕ್ಕಂಥವನು. ನನಗೆ ಭಸ್ಮ ಮುಖ್ಯ, ರುದ್ರಾಕ್ಷಿ ಮುಖ್ಯ, ಬಿಲ್ಪತ್ರೆ ಮುಖ್ಯ. ಪ್ರಥಮದಲ್ಲಿ ಅಂದರೆ ಬೆಳಗಿನ ಜಾವ 5 ಗಂಟೆಗೆ ಸರಿಯಾಗಿ ಯಾವ ಮನುಷ್ಯರುಗಳು ಮಾನವರುಗಳು ನಾವೆಲ್ಲ ನಿತ್ಯ ಕರ್ಮಗಳು ಎಲ್ಲವನ್ನು ಮುಗಿಸಿ ಸೂರ್ಯೋದಯ ಮುಂಚಿತವಾಗಿ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಈ ಮಂತ್ರವನ್ನು ಹೇಳ್ತಾ ಸ್ಮಶಾನದಲ್ಲಿ ಆಗ್ಬೋದು ಅಥವಾ ದೇವಾಲಯದಲ್ಲಿ ಆಗ್ಬೋದು, ಎಲ್ಲೇ ಇದ್ದರೂ ಆ ಲಿಂಗ ರೂಪಕ್ಕೆ ಬಂದು ಕ್ಷೀರಾಭಿಷೇಕವನ್ನು ಮಾಡಿ ಆ ಶಿವಪಂಚಾಕ್ಷರಿ ಮಂತ್ರವನ್ನು ಯಾರು ಹೇಳ್ತಾರೋ ಅವರಿಗೆ ಸಾಮಾನ್ಯವಾಗಿರತಕ್ಕಂಥ ಮಾನವರಿಗೆ ಎಲ್ಲರಿಗೂ ನಾನು ಸರ್ಪಾಕಾರದಲ್ಲಿ ಬಂದು ಅವರಿಗೆ ದರ್ಶನವನ್ನು ನಾನು ಕೊಡ್ತೇನೆ ಅಂತ ಶಿವ ತಾಯಿಯಿಂದ ವರವನ್ನು ಪಡೆದ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಸೊ ವೀಕ್ಷಕರೇ, ಸರ್ಪ ಹಾಗೂ ಲಿಂಗದ ನಡುವಿನ ಸಂಬಂಧದ ಬಗ್ಗೆ ಮಾತಾಡಿದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಇದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.